ಆತ್ಮೀಯ 9ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ 9ನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಯನಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ದಿನ ನಾವು ರಾಜ್ಯಶಾಸ್ತ್ರದ 5ನೇ ಅಧ್ಯಾಯ ಚುನಾವಣಾ ವ್ಯವಸ್ಥೆ ಎಂಬಂತಹ ಒಂದು ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಮಕ್ಕಳೇ, ಇಲ್ಲೊಂದು ಚಿತ್ರ ಬರ್ತಾ ಇದೆ. ಈ ಚಿತ್ರ ಏನನ್ನು ಪ್ರತಿನಿಧಿಸುತ್ತದೆ ತಿಳಿಸಿ ಮಕ್ಕಳೇ, ನೋಡೋಣ. ನೋಡಿ, ಈ ಚಿತ್ರ ಇದೆ, ಗೊತ್ತಾಗ್ತಾ ಇದೆ. ನೀವು ಇದನ್ನೆಲ್ಲ ನೋಡಿರ್ತೀರಿ. ಈ ಚಿತ್ರಗಳನ್ನು ಏನನ್ನು ಪ್ರತಿನಿಧಿಸುತ್ತಿದ್ದು? ಇದು EVM ಅಂತೇಳಿ ಕರಿತೀವಿ ಅಲ್ವಾ ಮಕ್ಕಳೇ? EVM ಅಂತಂದೇನು? ವಿದ್ಯುನ್ಮಾನ ಮತಯಂತ್ರಗಳು ಅಂತ ಕರಿತೀವಿ. ಗೊತ್ತಾಗಿದೆ ಅಲ್ವಾ? ಹಾಗೆಯೇ ಮಕ್ಕಳೇ, EVMಗಳನ್ನು ಏಕೆ ಬಳಸಲಾಗುತ್ತದೆ? ಯಾಕೆ ಬಳಸ್ತೀವಿ ನಾವು EVMಗಳನ್ನು? ನ್ಯಾಯಸಮ್ಮತವಾದ ಚುನಾವಣೆಗಳನ್ನು ನಡೆಸಲು EVMಗಳನ್ನು ಬಳಸಲಾಗತ್ತೆ, ಹೌದಲ್ವಾ? ಯಾಕೆಂದರೆ ಯಾವುದೇ ಅಕ್ರಮಗಳಿಗೆ ಅವಕಾಶ ಮಾಡಿಕೊಡ್ದೇನೆ ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸಲಿಕ್ಕೆ ಈ ಒಂದು EVMಗಳನ್ನು ಬಳಕೆ ಮಾಡಲಾಗತ್ತೆ. ಹಾಗೆಯೇ ಚುನಾವಣೆಗಳು ಅಂತಂದರೆ ಏನು? ಆಲೋಚನೆ ಮಾಡಿ. ಏನಾಗಿರ್ಬೋದು ಚುನಾವಣೆಗಳು ಅಂತಂದರೆ? ಗೊತ್ತಿರುತ್ತೆ ನಿಮಗೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಊರುಗಳಲ್ಲೆಲ್ಲ ಚುನಾವಣೆಗಳು ನಡೆದಿರ್ತವೆ. ಏನು ಆಗಿದ್ರೆ ಚುನಾವಣೆಗಳು ಅಂತ ಅಂದರೆ? ಮಕ್ಕಳೇ, ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳನ್ನು ಆರಿಸಲು ಇರುವ ಒಂದು ವ್ಯವಸ್ಥೆ. ಜನಪ್ರತಿನಿಧಿಗಳನ್ನು ನಾವು ಆರಿಸಬೇಕು. ಈ ಆರಿಸೋದಕ್ಕೋಸ್ಕರವಾಗಿರುವಂಥ ಒಂದು ವ್ಯವಸ್ಥೆಯನ್ನೇ ನಾವೇನಂತ ಕರಿತೀವಿ? ಚುನಾವಣೆಗಳು ಅಂತೇಳಿ ನಾವು ಕರ್ಕೊಂಡು ಹೋಗ್ಬೋದು ಅಲ್ವಾ ಮಕ್ಕಳೇ? ಹಾಗಿದ್ರೆ ನಾವು ಇವತ್ತಿನ ಒಂದು ಅಭ್ಯಾಸದಲ್ಲಿ ಚುನಾವಣಾ ವ್ಯವಸ್ಥೆ ಎಂಬಂಥ ಒಂದು ಅಧ್ಯಾಯದಲ್ಲಿ ನಾವು ಚುನಾವಣಾ ಆಯೋಗ, ಚುನಾವಣಾ ಆಯೋಗದ ರಚನೆ, ಚುನಾವಣೆಯ ಹಂತಗಳು, ರಾಜಕೀಯ ಪಕ್ಷಗಳ ಕುರಿತಾಗಿ ನಾವು ಇವತ್ತು ತಿಳ್ಕೊಂಡು ಹೋಗೋಣ. ಸಿದ್ಧರಿದ್ದೀರಲ್ವಾ? ಹಾಗಿದ್ರೆ ಇವತ್ತಿನ ಕಲಿಕೆಯನ್ನು ಪ್ರಾರಂಭ ಮಾಡೋಣ ಮಕ್ಕಳೇ. ಬನ್ನಿ, ಹಾಗಿದ್ರೆ ಇವತ್ತಿನ ಕಲಿಕೆಯನ್ನು ಪ್ರಾರಂಭ ಮಾಡೋಣ. ಚುನಾವಣಾ ವ್ಯವಸ್ಥೆ ನೋಡಿ ಮಕ್ಕಳೇ, ಈ ಚಿತ್ರವನ್ನು ಪ್ರತಿನಿಧಿಸ್ತಾ ಇದೆ. ಚುನಾವಣೆಯ ಒಂದು ಗುರುತಿದು. ಇದನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು. ಚುನಾವಣೆಗಳು ಭಾರತದಲ್ಲಿ ಅತ್ಯಂತ ಮಹತ್ತರವಾದಂಥ ಒಂದು ಸ್ಥಾನವನ್ನು ಪಡೆದುಕೊಂಡಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಜಗತ್ತಿನಲ್ಲಿ ಭಾರತ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜಾಪ್ರಭುತ್ವ ವ್ಯವಸ್ಥೆ ಯಶಸ್ವಿಯಾಗಲಿಕ್ಕೆ ನಿಷ್ಪಕ್ಷಪಾತವಾದಂತಹ ಮತ್ತು ನಿರ್ಭಯವಾದಂತಹ ಚುನಾವಣೆಗಳ ಒಂದು ಅಗತ್ಯತೆ ಇದೆ. ಯಾಕೆಂತಂದರೆ ಒಂದು ಪ್ರಜಾಪ್ರಭುತ್ವ, ಪ್ರಜೆಗಳೇ ಇಲ್ಲಿ ಪ್ರಭುಗಳು, ಪ್ರಜೆಗಳೇ ಇಲ್ಲಿ ಪ್ರಭುಗಳಾಗಿರುವಾಗ ಇದು ಯಶಸ್ವಿಯಾಗಬೇಕು ಅಂತಂದರೆ ಯಾವುದೇ ಭಯ ಇಲ್ಲದೇನೆ ಒಬ್ಬ ವ್ಯಕ್ತಿ ಇಲ್ಲಿ ಚುನಾವಣೆಗಳನ್ನು ಎದುರಿಸಬೇಕಾಗತ್ತೆ. ಯಾವುದೇ ಭಯ ಇಲ್ಲದೆ ಮತದಾನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ನಿರ್ಭಯವಾದಂಥ ಚುನಾವಣೆಗಳು ಇಲ್ಲಿ ಅತ್ಯಂತ ಅಗತ್ಯವಾಗಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಾಗಿದ್ರೆ ಚುನಾವಣೆಗಳನ್ನು ಯಾರು ಜವಾಬ್ದಾರಿಯನ್ನು ಹೊರಬೇಕು ನೋಡ್ಬೋದು. ಈ ಚಿತ್ರವನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವನ್ನು ಮಾಡೋದಕ್ಕೆ ನಮ್ಮ ಸಂವಿಧಾನದಲ್ಲೇ ಅವಕಾಶವನ್ನು ಕೊಡಲಾಗಿದೆ. ನಮ್ಮ ಸಂವಿಧಾನದ 15ನೇ ಭಾಗ ಏನಿದೆ ಅದು 324ರಿಂದ 329ವರೆಗಿನ ವಿಧಿಗಳು ಭಾರತದಲ್ಲಿ ಒಂದು ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಬೇಕು. ಆ ಚುನಾವಣಾ ಆಯೋಗ ಚುನಾವಣೆಗಳನ್ನು ನಡೆಸ್ಕೊಂಡು ಹೋಗಬೇಕು ಎಂಬುದನ್ನು ನಮ್ಮ ಸಂವಿಧಾನದಲ್ಲೇ ಮಾಹಿತಿಗಳನ್ನು ನೀಡಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಈ ಚುನಾವಣಾ ಆಯೋಗ ಏನಿದೆ ಇದು ಅಖಿಲ ಭಾರತವಾದಂಥ ಒಂದು ಸಂಸ್ಥೆ. ಕೇಂದ್ರ ಮತ್ತು ರಾಜ್ಯಗಳ ಚುನಾವಣೆಗಳ ಒಂದು ಜವಾಬ್ದಾರಿಗಳನ್ನು ಇದು ಹೊತ್ತಿರುತ್ತೆ. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಯಾವುದೇ ಚುನಾವಣೆಗಳು ನಡೀಲಿ, ಆ ಚುನಾವಣೆಗಳನ್ನು ನಡೆಸುವಂಥ ಒಂದು ಜವಾಬ್ದಾರಿ ಈ ಒಂದು ಚುನಾವಣಾ ಆಯೋಗಕ್ಕೆ ಇರೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು. ಸಂವಿಧಾನದ 324ನೇ ಕೆ ಮತ್ತು ZA ಅನ್ವಯ ರಾಜ್ಯ ಚುನಾವಣಾ ಆಯೋಗಗಳು ಸ್ಥಳೀಯ ಸಂಸ್ಥೆಗಳ ಒಂದು ಚುನಾವಣೆಗಳನ್ನು ನಡೆಸುವಂಥ ಒಂದು ಜವಾಬ್ದಾರಿಯನ್ನು ಹೊಂದಿರೋದನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು. ಹಾಗಾಗಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಚುನಾವಣೆಗಳನ್ನು ನಡೆಸುವಂಥ ಅಧಿಕಾರಗಳು ಚುನಾವಣಾ ಆಯೋಗದ ಮೇಲೆ ಇರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಾಗಿದ್ರೆ ಮಕ್ಕಳೇ, ರಚನೆ, ಇದರ ರಚನೆ ಹೇಗಾಗಿದೆ? ಚುನಾವಣಾ ಆಯೋಗದ ರಚನೆ ಯಾವ ರೀತಿಯಲ್ಲಾಗಿದೆ? ಸಂವಿಧಾನದ 324ನೇ ವಿಧಿ ಚುನಾವಣಾ ಆಯೋಗದ ರಚನೆಯ ಕುರಿತಾಗಿ ಮಾಹಿತಿಗಳನ್ನು ಒದಗಿಸಿಕೊಡ್ತಾ ಹೋಗುತ್ತೆ. ಈ ಸಂವಿಧಾನದ 324ನೇ ವಿಧಿಯ ಪ್ರಕಾರವಾಗಿ ಏನು ರಚನೆ ಆಗಿದೆ ನಮ್ಮ ಚುನಾವಣಾ ಆಯೋಗ, ಇದು ಯಾವಾಗ ಸ್ಥಾಪನೆ ಆಯಿತು ಅಂತ ನೋಡಿದಾಗ
ಭಾರತದ ಚುನಾವಣಾ ಆಯೋಗ 1950 ಜನವರಿ 25ರಂದು ಈ ಚುನಾವಣಾ ಆಯೋಗ ಸ್ಥಾಪನೆ ಆಗಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಪ್ರಾರಂಭದಲ್ಲಿ ಇದು ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರನ್ನು ಮಾತ್ರ ಇದು ಒಳಗೊಂಡಿತ್ತು. ಆ ನಂತರ 1989ರಲ್ಲಿ ಸಂವಿಧಾನದ 61ನೇ ತಿದ್ದುಪಡಿಯ ಪ್ರಕಾರ ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಕಡಿಮೆ ಮಾಡಲಾಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಮೊದಲು 21 ವರ್ಷ ಇತ್ತು ವೋಟ್ ಮಾಡಬೇಕು ಅಂತಂದರೆ, ಆದರೆ ಇವಾಗ 18 ವರ್ಷ ತುಂಬಿದಂಥ ಎಲ್ಲರೂ ಕೂಡ ಮತದಾನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ವಿಧಿ ಅಂತಂದರೆ ಅದು 61ನೇ ತಿದ್ದುಪಡಿ ಅಂತ ಹೇಳೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಈಗ ಮುಖ್ಯ ಚುನಾವಣಾ ಆಯುಕ್ತರ ಜೊತೆ 2 ಚುನಾವಣಾ ಆಯುಕ್ತರನ್ನು ಇದೇ ಸಂದರ್ಭದಲ್ಲಿ ನೇಮಕ ಮಾಡಲಾಗತ್ತೆ. ಇವರ ಸಹಾಯಕ್ಕೋಸ್ಕರವಾಗಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ, ಹಾಗೇನೆ ಅದೇ ರೀತಿಯಲ್ಲಿ 2 ಚುನಾವಣಾ ಆಯುಕ್ತರನ್ನು, ಇತರೆ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಿ ಈ 61ನೇ ತಿದ್ದುಪಡಿ ತನ್ನ ಆದೇಶವನ್ನು ಹೊರಡಿಸೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಾಗೇನೆ ನೋಡಿ, ಇವಾಗಿನ ಚುನಾವಣಾ ಆಯುಕ್ತರುಗಳನ್ನು ನಾವಲ್ಲಿ ಗಮನಿಸ್ಕೊಂಡು ಹೋಗ್ಬೋದು. ಈ 1993ರಿಂದ ಚುನಾವಣಾ ಆಯೋಗವು ಒಬ್ಬ ಚುನಾವಣಾ ಆಯುಕ್ತರು ಮತ್ತು ಇತರೆ 2 ಚುನಾವಣಾ ಆಯುಕ್ತರುಗಳನ್ನು ಒಳಗೊಂಡಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು. 3 ಚುನಾವಣಾ ಆಯುಕ್ತರು ಸಮಾನ ಅಧಿಕಾರವನ್ನು ಹೊಂದಿರ್ತಾರೆ. ಮುಖ್ಯ ಚುನಾವಣಾ ಆಯುಕ್ತರು ಅಂತ ಇರ್ತಾರಷ್ಟೇನೆ, ಆದರೆ 3 ಕೂಡ ಸಮಾನವಾದಂಥ ಒಂದು ಅಧಿಕಾರವನ್ನು ಹೊಂದಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು. ಹಾಗಿದ್ರೆ ಈ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡ್ತಾರೆ? ಇವರನ್ನು ನೇಮಕ ಮಾಡೋರು ಯಾರು? ಮಕ್ಕಳೇ, ರಾಷ್ಟ್ರಪತಿಗಳು ಈ ಒಂದು ಚುನಾವಣಾ ಆಯೋಗದ ಮುಖ್ಯಸ್ಥರುಗಳನ್ನು ಅಥವಾ ಚುನಾವಣಾ ಆಯೋಗದ ಆಯುಕ್ತರುಗಳನ್ನು ನೇಮಕ ಮಾಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಇವರ ಅಧಿಕಾರಾವಧಿ ಎಷ್ಟು? 6 ವರ್ಷಗಳಾಗಿರುತ್ತೆ. ಅಥವಾ 65 ವರ್ಷ ದಾಟ್ತು ಅಂತ ಅಂದರೆ ಇವರ ಅಧಿಕಾರಾವಧಿ ಮುಕ್ತಾಯ ಆಗುತ್ತೆ. ಇವೆರಡರಲ್ಲಿ ಯಾವುದು ಮೊದಲು ಅದು ಇವರ ಅಧಿಕಾರಾವಧಿ ಆಗಿರುತ್ತೆ. ಒಂದು ವೇಳೆ ಇವರು ಅಸಮರ್ಥರಾಗಿದ್ದಾರೆ, ದುರ್ನಡತೆಯನ್ನು ಹೊಂದಿದ್ದಾರೆ ಅಂತ ಅಂದರೆ ಇವರನ್ನು ಪದಚ್ಯುತಿ ಮಾಡುವಂಥ ಅಧಿಕಾರ ಸಂಸತ್ತಿಗೆ ಇದೆ. ಸಂಸತ್ತು ಅಂತ ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆಗಳಿಗೆ ಈ ಒಂದು ಅಸಮರ್ಥತೆಯ ಆಧಾರದ ಮೇಲೆ ಇವರನ್ನು ಪದಚ್ಯುತಿ ಮಾಡುವಂಥ ಒಂದು ಅವಕಾಶಗಳನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು. ಹಾಗಿದ್ರೆ ಇವರ ಕಾರ್ಯಗಳೇನೇನು, ಯಾವ್ಯಾವ ಕಾರ್ಯಗಳನ್ನು ಚುನಾವಣಾ ಆಯೋಗ ಮಾಡುತ್ತೆ ಆಗಿದ್ರೆ ಬನ್ನಿ ಮಕ್ಕಳೇ. ಮೊದಲನೇದಾಗಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಗಳ ಚುನಾವಣೆಗಳನ್ನು ನಡೆಸುತ್ತದೆ. ನೋಡಿ, ಎಲ್ಲ ರೀತಿಯಾದಂಥ ಚುನಾವಣೆಗಳ ಜವಾಬ್ದಾರಿ ಈ ಒಂದು ಚುನಾವಣಾ ಆಯೋಗದ ಮೇಲಿದೆ. ಅದು ಪ್ರಥಮ ಪ್ರಜೆಯಾಗಿರುವಂಥ ರಾಷ್ಟ್ರಪತಿ ಚುನಾವಣೆಯಿಂದ ಹಿಡಿದು ವಿಧಾನ ಪರಿಷತ್ತುಗಳ ಚುನಾವಣೆಯವರೆಗೂ ಸಂಪೂರ್ಣವಾದಂತಹ ಜವಾಬ್ದಾರಿ ಈ ಒಂದು ಚುನಾವಣಾ ಆಯೋಗದ ಮೇಲೆ ಇರೋದನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ತೀವಿ. ಹಾಗಿದ್ರೆ ಇವರ ಸಿಬ್ಬಂದಿಗಳು ಯಾರ್ಯಾರು ಇರ್ತಾರೆ? ಚುನಾವಣೆಗಳನ್ನು ನಡೆಸಬೇಕು ಅಂದರೆ ಸಿಬ್ಬಂದಿಗಳ ಒಂದು ಅವಶ್ಯಕತೆ ಇದೆ. ಹಾಗಿದ್ರೆ ಯಾವ ಸಿಬ್ಬಂದಿಗಳನ್ನು ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗತ್ತೆ? ನೋಡಿ ಮಕ್ಕಳೇ, ಚುನಾವಣಾ ಆಯೋಗವು ರಾಷ್ಟ್ರಪತಿಗಳ ಅನುಮತಿಯನ್ನು ಪಡೆದು ರಾಜ್ಯ ಸರ್ಕಾರದ ಸಿಬ್ಬಂದಿಗಳನ್ನು ಚುನಾವಣಾ ಸಿಬ್ಬಂದಿಗಳಾಗಿ ನೇಮಕ ಮಾಡ್ಕೊಳ್ತಾರೆ. ರಾಷ್ಟ್ರಪತಿಗಳ ಒಪ್ಪಿಗೆ ಇರುತ್ತೆ. ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆದು ಆಯಾಯ ರಾಜ್ಯ ಸರ್ಕಾರಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಸಿಬ್ಬಂದಿಗಳನ್ನು ಏನು ಮಾಡ್ತಾರೆ, ಈ ಚುನಾವಣಾ ಕೆಲಸಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಅವರು ಈ ಎಲ್ಲ ಚುನಾವಣೆಯ ಕೆಲಸಗಳನ್ನು ನಿರ್ವಹಣೆ ಮಾಡಿಕೊಂಡು ಹೋಗೋದನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು. ಹಾಗಿದ್ರೆ ಚುನಾವಣೆಗಳು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ಅಂತಂದರೆ ಅದು ಚುನಾವಣೆಗಳು. ಪಂಚಾಯತ್ ಮತ್ತು ಪೌರ ಸಂಸ್ಥೆಗಳ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತೆ. ಈಗಾಗಲೇ ನೋಡಿದ್ವಿ ನಾವು, ರಾಷ್ಟ್ರಪತಿಗಳು, ಲೋಕಸಭೆ, ರಾಜ್ಯಸಭೆ, ವಿಧಾನ ಪರಿಷತ್ತು, ಅದೇ ರೀತಿಯಲ್ಲಿ ವಿಧಾನಸಭೆ, ಇವುಗಳಿಗೆ ಚುನಾವಣಾ ಆಯೋಗ, ಮುಖ್ಯ ಚುನಾವಣಾ ಆಯೋಗ ಪ್ರಧಾನವಾದಂಥ ಜವಾಬ್ದಾರಿಯನ್ನು ಹೊತ್ತರೆ, ರಾಜ್ಯ ಚುನಾವಣಾ ಆಯೋಗ ಏನಿದೆ ಪಂಚಾಯತ್ಗಳು ಮತ್ತು ಪೌರ ಸಂಸ್ಥೆಗಳ ಒಂದು ಚುನಾವಣೆಗಳನ್ನು ನಡೆಸುವಂಥ ಒಂದು ಅಧಿಕಾರವನ್ನು ಹೊಂದಿದೆ. ಸಂವಿಧಾನದ 324 ಮತ್ತು ZA ವಿಧಿಯನ್ವಯ ರಾಜ್ಯಪಾಲರು ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾರೆ. ಸಂವಿಧಾನದ ಈ 2 ವಿಧಿಗಳ ಅನ್ವಯವಾಗಿ ರಾಜ್ಯಗಳಿಗೆ ತನ್ನದೇ ಆದಂಥ ರಾಜ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಿಕೊಳ್ಳುವಂತಹ ಒಂದು ಅಧಿಕಾರ ಇದೆ. ಹಾಗಾಗಿ ಇದನ್ನು ರಾಜ್ಯಪಾಲರು ಚಲಾವಣೆ ಮಾಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ರಾಜ್ಯ ಚುನಾವಣಾ ಆಯೋಗ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಈ ರಾಜ್ಯ ಚುನಾವಣಾ ಆಯೋಗ ಇರುತ್ತೆ. ಕರ್ನಾಟಕದಲ್ಲಿ ಕರ್ನಾಟಕ ಗ್ರಾಮ ರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರಲ್ಲಿ ಜಾರಿಯಾಗತ್ತೆ. ಈ ಜಾರಿಯಾದಂತಹ ಅಧಿನಿಯಮದ 308ನೇ ಪ್ರಕರಣದನ್ವಯ
ಚುನಾವಣಾ ಆಯೋಗವನ್ನು ಹೊಂದಿದ್ದೀವಿ. ಇದು ರಾಜ್ಯಗಳ ಸ್ಥಳೀಯ ಚುನಾವಣೆಗಳನ್ನು ಯಶಸ್ವಿಯಾಗಿ ನಡೆಸ್ತಾ ಬಂದಿದೆ. 1993ರಿಂದ ಇಲ್ಲಿಯವರೆಗೂ ನಿರಂತರವಾಗಿ ತನ್ನ ಜವಾಬ್ದಾರಿಗಳನ್ನು ಚುನಾವಣಾ ಆಯೋಗ ನಡೆಸ್ಕೊಂಡು ಬಂದಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಾಗಿದ್ರೆ ಚುನಾವಣಾ ಕ್ಷೇತ್ರಗಳು, ಚುನಾವಣೆಗಳನ್ನು ನಡೆಸಬೇಕು ಅಂತಂದರೆ ಕ್ಷೇತ್ರಗಳು ಬೇಕಲ್ವಾ? ಹಾಗಿದ್ರೆ ಚುನಾವಣಾ ಕ್ಷೇತ್ರಗಳು ಅಂತಂದರೆ ಏನು? ನೋಡಿ ಮಕ್ಕಳೇ, ಭಾರತದ ಭೂಪಟದಲ್ಲಿ ಇವೆಲ್ಲವನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು. ಲೋಕಸಭಾ ಕ್ಷೇತ್ರಗಳನ್ನು ನಾವು ಗಮನಿಸ್ಬೋದು. ಇವುಗಳನ್ನೇ ನಾವು ಕ್ಷೇತ್ರಗಳು ಅಂತೇಳಿ ನಾವು ಕರಿತೀವಿ. ಆಯಾಯ ಮತದಾನದ ಕ್ಷೇತ್ರಗಳು ಅಂತೇಳಿ ನಾವು ಕರಿತೀವಿ. ಹಾಗಿದ್ರೆ ಚುನಾವಣಾ ಕ್ಷೇತ್ರಗಳು ಅಂತಂದ್ರೆ ಏನು? ಚುನಾವಣೆಯ ಉದ್ದೇಶಕ್ಕಾಗಿ ದೇಶ ಮತ್ತು ರಾಜ್ಯವನ್ನು ಚಿಕ್ಕ ಚಿಕ್ಕ ಚುನಾವಣಾ ವಿಭಾಗಗಳನ್ನಾಗಿ ಮಾಡಲಾಗಿದೆ. ಇವುಗಳನ್ನೇ ನಾವೇನಂತ ಕರಿತೀವಿ? ಚುನಾವಣಾ ಕ್ಷೇತ್ರಗಳು ಅಂತೇಳಿ ಕರಿತೀವಿ. ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ಮಾಡಿದ್ದೀವಿ. ಲೋಕಸಭೆಗೋಸ್ಕರವಾಗಿ ಕೆಲವೊಂದು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ರಾಜ್ಯಗಳಿಗೋಸ್ಕರವಾಗಿ ವಿಧಾನಸಭಾ ಸದಸ್ಯರನ್ನು ಆಯ್ಕೆ ಮಾಡೋದಕ್ಕೆ ಅನೇಕ ಭಾಗಗಳನ್ನಾಗಿ ತಾಲೂಕುಗಳನ್ನು ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಇವುಗಳನ್ನೇ ನಾವೇನಂತ ಕರಿಬೋದು? ಚುನಾವಣಾ ಕ್ಷೇತ್ರಗಳು ಅಂತೇಳಿ ಕರಿತೀವಿ. ಇದು ಜನಸಂಖ್ಯೆಯ ಆಧಾರಿತವಾಗಿ ವಿಂಗಡಣೆಗೊಳ್ಳುತ್ತದೆ. ಎಷ್ಟು ಜನಸಂಖ್ಯೆ ಇದೆ, ಜನಸಂಖ್ಯೆ ಹೆಚ್ಚಿರ್ಬೋದು ಅಥವಾ ಕಡಿಮೆ ಇರ್ಬೋದು. ಕೆಲವೊಂದು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರುತ್ತೆ, ಕೆಲವೊಂದು ಕ್ಷೇತ್ರಗಳಲ್ಲಿ ಕಡಿಮೆ ಜನಸಂಖ್ಯೆಗಳಿರ್ಬೋದು. ಇವುಗಳನ್ನು ನಾವು ಚುನಾವಣಾ ಕ್ಷೇತ್ರಗಳು ಅಂತೇಳಿ ನಾವು ಕರಿತೀವಿ. ಹಾಗೆಯೇ ಮೊದಲನೆಯದು, ಲೋಕಸಭಾ ಚುನಾವಣಾ ಕ್ಷೇತ್ರಗಳಿಂದ ಆಯ್ಕೆಗೊಂಡ ಅಭ್ಯರ್ಥಿಗಳು ಲೋಕಸಭಾ ಸದಸ್ಯರುಗಳೆನಿಸಿಕೊಂಡರೆ, ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಗೊಂಡ ಅಭ್ಯರ್ಥಿಗಳು ರಾಜ್ಯ ವಿಧಾನಸಭೆಯ ಸದಸ್ಯರುಗಳು ಅನಿಸ್ಕೊಳ್ತಾರೆ. ಯಾವುದೇ ಒಂದು ಕ್ಷೇತ್ರಗಳಾಗಿರ್ಬೋದು, ಅದು ಲೋಕಸಭಾ ಚುನಾವಣಾ ಕ್ಷೇತ್ರನೋ ಅಥವಾ ರಾಜ್ಯಗಳ ವಿಧಾನಸಭಾ ಚುನಾವಣಾ ಕ್ಷೇತ್ರನೋ ಯಾವುದಾರ ಆಗಿರ್ಬೋದು, ಆ ಚುನಾವಣಾ ಕ್ಷೇತ್ರಗಳು ಇಲ್ಲಿ ಅತ್ಯಂತ ಮಹತ್ವದ ಒಂದು ಸ್ಥಾನವನ್ನು ಪಡೆದುಕೊಂಡಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಾಗೆಯೇ ಮತದಾರರ ಪಟ್ಟಿ. ಏನು ಮಕ್ಕಳೇ ಮತದಾರರ ಪಟ್ಟಿ? ಮತದಾರ ಅಂತಂದರೆ ಯಾರು? ನಾವುಗಳು 18 ವರ್ಷ ತುಂಬಿದಂಥ ಎಲ್ಲರೂ ಮತದಾರರು ಅಂತ ಅನ್ಸ್ಕೊಳ್ತಾರೆ. ಹಾಗಿದ್ರೆ ಈ ಮತದಾರರ ಪಟ್ಟಿ ಯಾಕೆ ಬೇಕು? ಮತದಾರರ ಪಟ್ಟಿ ಅಂತಂದರೆ ಏನು? ಬನ್ನಿ ಮಕ್ಕಳಾಗಿದ್ರೆ ನೋಡೋಣ. ನೋಡಿ, ಬಂತು ಇಲ್ಲಿ, ಇದನ್ನು ನೀವು ನೋಡಿರ್ಬೋದು. ಮತದಾರರ ಪಟ್ಟಿ. ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರುಗಳು, ಅವರ ತಂದೆ, ಅವರ ಹುಟ್ಟಿದ ವರ್ಷಗಳು, ಅವರ ಫೋಟೋ, ಇದೆಲ್ಲ ಮಾಹಿತಿಗಳು ಇರ್ತವೆ. ಅವರ ಗುರುತಿನ ಮಾಹಿತಿಯನ್ನಾಗಿ ಬಳಸ್ತೀವಿ. ಹಾಗಾಗಿ ಈ ಮತದಾರರ ಪಟ್ಟಿ ಇಲ್ಲಿ ಅತ್ಯಂತ ಮುಖ್ಯವಾಗಿದ್ದಾಗಿರುತ್ತೆ. ಹಾಗಿದ್ರೆ ಮತದಾನ ಮಾಡುವವರ ಹೆಸರು ಹಾಗೂ ಕೆಲವು ವಿವರಗಳನ್ನು ಒಳಗೊಂಡಿರುವಂತಹ ಪಟ್ಟಿಯನ್ನೇ ನಾವೇನಂತ ಕರಿತೀವಿ? ಮತದಾರರ ಪಟ್ಟಿ ಅಂತೇಳಿ ನಾವು ಕರಿತೀವಿ. ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸೋರು ಯಾರು? ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಚುನಾವಣೆಗಳನ್ನು ನಡೆಸೋದಕ್ಕಿಂತ ಮುಂಚಿತವಾಗಿಯೇ ಈ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ಆ ಮೂಲಕವಾಗಿ ಚುನಾವಣೆಗಳನ್ನು ನಡೆಸ್ಕೊಂಡು ಹೋಗುತ್ತೆ. ಯಾರಿಗೆ 18 ವರ್ಷ ತುಂಬಿರತ್ತೋ ಅವರನ್ನು ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಯಾರು ಮರಣ ಹೊಂದಿರ್ತಾರೋ ಅಂಥವರ ಹೆಸರನ್ನು ತೆಗೆದುಹಾಕ್ತಾರೆ. ಒಂದು ವೇಳೆ 18 ವರ್ಷ ತುಂಬಿದೆ, ನಿಮ್ಮನ್ನು ಆ ಹೆಸರಿಗೆ ಸೇರಿಸ್ಬೋದು ಮತದಾರರ ಪಟ್ಟಿಗೆ. ಯಾರಾದರೂ ಮರಣವನ್ನು ಹೊಂದಿರ್ತಾರೆ, ನೋಡಿ ಅಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಡಿಲೀಟೆಡ್ ಅಂತ ಬರ್ತಾ ಇದೆ. ಆ ಡಿಲೀಟೆಡ್ ಅಂತಂದರೆ ಅವರು ಒಂದೋ ಮರಣವನ್ನು ಹೊಂದಿರ್ತಾರೆ, ಇಲ್ಲ ಅಂತಂದರೆ ಬೇರೆ ಕಡೆಯ ಚುನಾವಣಾ ಕ್ಷೇತ್ರದಲ್ಲಿ ಅವರ ಹೆಸರು ನಮೂದಾಗಿರುತ್ತೆ. ಹಾಗಾಗಿ ಇಲ್ಲಿ ಡಿಲೀಟನ್ನು ಮಾಡ್ತಾರೆ. ಹಾಗಾಗಿ ಮತದಾರರ ಪಟ್ಟಿ ಇಲ್ಲಿ ಅತ್ಯಂತ ಮಹತ್ವದ ಒಂದು ಸ್ಥಾನವನ್ನು ಪಡ್ಕೊಂಡಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಗುರುತಿನ ಚೀಟಿ. ಮತದಾರರ ಪಟ್ಟಿ ಆದ ನಂತರ 18 ವರ್ಷ ತುಂಬಿದಂಥ ಎಲ್ಲರಿಗೂ ಕೂಡ ಹೆಸರನ್ನು ಸೇರಿಸಿದ ನಂತರದಲ್ಲಿ ಈ ರೀತಿಯಾದಂಥ ಒಂದು ಗುರುತಿನ ಚೀಟಿಯನ್ನು ಕೊಡ್ತಾರೆ ಚುನಾವಣಾ ಆಯೋಗ. ಅನೇಕ ಉದ್ದೇಶಗಳಿಗೋಸ್ಕರವಾಗಿ ಈ ಗುರುತಿನ ಚೀಟಿಯನ್ನು ಇಲ್ಲಿ ಬಳಕೆ ಮಾಡಲಾಗುತ್ತೆ. ಮತದಾರರ ಛಾಯಾಪ್ರತಿಯ ಗುರುತಿನ ಚೀಟಿಗಳನ್ನು ಅರ್ಹ ಮತದಾರರಿಗೆ ಚುನಾವಣಾ ಆಯೋಗ ನೀಡುತ್ತೆ. ಇದು ಅನ್ಯ ವ್ಯಕ್ತಿಯೊಬ್ಬ ಮತದಾನವನ್ನು ಮಾಡಬಾರದು ಎಂಬ ಉದ್ದೇಶದಿಂದಾಗಿ ನೀಡಿರುವಂತಹ ಒಂದು ಗುರುತಿನ ಪತ್ರ ಅಥವಾ ಚೀಟಿ ಅಂತೇಳಿ ಕರಿತೀವಿ. ಇಲ್ಲಿ ಒಬ್ಬ ವ್ಯಕ್ತಿಯ ಬದಲು ಇನ್ನೊಬ್ಬ ವ್ಯಕ್ತಿ ಮತದಾನವನ್ನು ಮಾಡಬಾರ್ದು, ಅಕ್ರಮ ನಡಿಬಾರ್ದು ಎಂಬ ಉದ್ದೇಶದಿಂದಾಗಿ ಈ ಒಂದು ಗುರುತಿನ ಚೀಟಿಯನ್ನು ನೀಡುವಂತಹ ಕ್ರಮವನ್ನು ಇಲ್ಲಿ ಜಾರಿಗೆ ತಂದಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಇದು ಒಂದು ಪುರಾವೆಯಾಗಿಯೂ ಕೂಡ ಬಳಕೆಯಾಗುತ್ತೆ. ಇದ್ರ ಜೊತೆಗೆ ಕೇವಲ ಇದೊಂದೇ ಅಲ್ಲ, ಇತರ ಗುರುತಿನ ಚೀಟಿಗಳು, ವರಮಾನ ತೆರಿಗೆ ನೀಡಿರುವಂತಹ ಶಾಶ್ವತ ಲೆಕ್ಕ ಸಂಖ್ಯೆಯ ಚೀಟಿ ಇರ್ಬೋದು, ಪಾನ್ ಕಾರ್ಡ್ ಅಂತೇಳಿ ಕರಿತೀವಿ, ಅಥವಾ ಚಾಲನಾ ಪರವಾನಗಿ DL ಅಂತ ಕರಿತೀವಿ, ರಹದಾರಿ ಪತ್ರ ಅಥವಾ ಇನ್ನಿತರ ಯಾವುದೇ ಒಂದು ಗುರುತಿನ ಪುರಾವೆಗಳನ್ನು ಚುನಾವಣೆಯ ಮತದಾನವನ್ನು ಮಾಡುವ ಸಂದರ್ಭದಲ್ಲಿ ನೀವಿಲ್ಲಿ ಅಧಿಕಾರಿಗಳಿಗೆ ತೋರಿಸಬೇಕಾಗಿರುವಂಥದ್ದು ಅತ್ಯಂತ ಅವಶ್ಯ. ಹಾಗಿದ್ರೆ
ಚುನಾವಣೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಬೇಕು. ಚುನಾವಣೆ ಯಾವಾಗ ನಡೆಯುತ್ತೆ, ಅಧಿಸೂಚನೆ ಯಾವಾಗ, ಚುನಾವಣೆಗಳು ಯಾವಾಗ ತನ್ನ ಪ್ರೋಸೆಸ್ಸನ್ನು ಪ್ರಾರಂಭ ಮಾಡುತ್ತೆ, ಇದನ್ನೆಲ್ಲವನ್ನ ಕುರಿತಾಗಿ ಚುನಾವಣಾ ಆಯೋಗ ವಿಸ್ತೃತವಾದಂಥ ಒಂದು ದಿನಾಂಕದ ಪ್ರಕಾರವಾಗಿ ಈ ಒಂದು ಮಾಹಿತಿಗಳನ್ನು ಒದಗಿಸಿಕೊಡುತ್ತೆ. ಚಿತ್ರದಲ್ಲಿ ನೀವು ನೋಡ್ಬೋದು, ಈ ರೀತಿಯಲ್ಲಿ ಅಧಿಸೂಚನೆಯನ್ನು ಚುನಾವಣಾ ಆಯೋಗ ಕೊಡುತ್ತೆ. ಈ ಅಧಿಸೂಚನಾ ಆಯೋಗಗಳು ಯಾವ ದಿನಾಂಕದಂದು ಚುನಾವಣೆ ನಡೆಯುತ್ತೆ, ಯಾವ ವೇಳೆಯಿಂದ ನಡೆಯುತ್ತೆ ಮುಂತಾದವುಗಳನ್ನು ಪತ್ರಿಕೆಗಳಲ್ಲಿ, ರೇಡಿಯೋಗಳಲ್ಲಿ, ದೂರದರ್ಶನಗಳಲ್ಲಿ ಪ್ರಸಾರವನ್ನು ಮಾಡಲಾಗತ್ತೆ. ಈ ರೀತಿ ಪ್ರಸಾರವನ್ನು ಮಾಡೋದರ ಮೂಲಕ ಚುನಾವಣೆಗಳ ಒಂದು ಮಹತ್ವತೆಯನ್ನು ಇಲ್ಲಿ ಸಾರಲಾಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು. ಅಭ್ಯರ್ಥಿಗಳ ಉಮೇದುವಾರಿಕೆ ನಡೆಯುತ್ತೆ. ಈ ಅಭ್ಯರ್ಥಿಗಳ ಉಮೇದುವಾರಿಕೆಯನ್ನು ನೀವು ನೋಡ್ಬೋದು. ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆಯ ಕಾಗದ ಪತ್ರಗಳನ್ನು ಈ ಉದ್ದೇಶಕ್ಕಾಗಿ ನೇಮಕಗೊಂಡ ಅಧಿಕಾರಿಗಳಿಗೆ ನಿಗದಿತ ವೇಳೆಯೊಳಗೆ ಮತ್ತು ನಿಗದಿತ ದಿನಾಂಕದ ಒಳಗೆ ಸಲ್ಲಿಸಬೇಕಾಗತ್ತೆ. ಚುನಾವಣೆಗಳಲ್ಲಿ ತಾನು ನಿಲ್ತಾ ಇದ್ದೇನೆ, ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ತಾನು ನಿಲ್ತಾ ಇದ್ದೇನೆ ಎಂಬಂಥದ್ದನ್ನು ಇವರು ಈ ಒಂದು ಉಮೇದುವಾರಿಕೆಯ ಮೂಲಕವಾಗಿ ಇಲ್ಲಿ ತಿಳಿಸ್ಕೊಡ್ಬೇಕಾದಂಥ ಒಂದು ಅವಶ್ಯಕತೆ ಇಲ್ಲಿ ಇರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಇದಕ್ಕೆ ಅರ್ಜಿಯ ಜೊತೆಗೆ ಕನಿಷ್ಠ ಮೊತ್ತದ ನಿರ್ದಿಷ್ಟವಾದಂಥ ಒಂದು ಮೊತ್ತದ ಭದ್ರತಾ ಠೇವಣಿಯನ್ನು ಇಲ್ಲಿ ಚುನಾವಣೆಗೆ ನಿಲ್ಲುವಂಥ ಅಭ್ಯರ್ಥಿ ನೀಡಬೇಕಾಗಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಇದನ್ನೇ ನಾವು ಭದ್ರತಾ ಠೇವಣಿ ಅಂತೇಳಿ ಕರಿತೀವಿ. ಚುನಾವಣೆಗೆ ನಿಲ್ಲುವಂಥ ವ್ಯಕ್ತಿ ಇದನ್ನು ಕಡ್ಡಾಯವಾಗಿ ನೀಡಬೇಕಾಗತ್ತೆ. ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ಪ್ರತಿನಿಧಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅಭ್ಯರ್ಥಿಯೊಬ್ಬನನ್ನು ಆಯ್ಕೆ ಮಾಡ್ತವೆ. ಕೇವಲ ಒಬ್ಬ ವ್ಯಕ್ತಿ ಅಂತಂದರೆ ಅದು ಸ್ವತಂತ್ರವಾಗಿ ನಿಲ್ಲೋದೇ ಅಲ್ಲ, ಬದಲಿಗೆ ರಾಜಕೀಯ ಪಕ್ಷಗಳು ಆ ಒಬ್ಬ ಪಕ್ಷದ ಪ್ರತಿನಿಧಿಯನ್ನಾಗಿ ಯಾರನ್ನ ನೇಮಕ ಮಾಡಬೇಕು ಹೇಳೋದನ್ನು ಅವರು ತೀರ್ಮಾನವನ್ನು ಮಾಡಿ ಅವರು ಆಯ್ಕೆಯನ್ನು ಮಾಡ್ತಾರೆ. ಆ ಪ್ರಕಾರವಾಗಿ ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸ್ತಾರೆ. ಇದಕ್ಕಾಗಿ ಪಕ್ಷದ ಪರವಾಗಿ ಅಧಿಕೃತ ಪರವಾನಗಿ ಅಥವಾ ಅಧಿಕೃತವಾದಂಥ ಒಂದು ಪತ್ರವನ್ನು ಒದಗಿಸಿಕೊಡ್ತಾರೆ. ಇದನ್ನೇ ನಾವು ಪಕ್ಷದ ಅಧಿಕೃತ ಪತ್ರ ಅಂತೇಳಿ ನಾವು ಕರಿತೀವಿ. ಆ ಮೂಲಕವಾಗಿ ಅದು ಅಧಿಕೃತವಾದರೆ ಮಾತ್ರ ಪಕ್ಷದ ಒಂದು ಅಭ್ಯರ್ಥಿ ಆಗ್ತಾರೆ, ಇಲ್ಲ ಅಂದರೆ ಸ್ವತಂತ್ರ ಅಭ್ಯರ್ಥಿ ಅಂತ ಹೇಳಿ ಅವರನ್ನು ಪರಿಗಣಿಸಲಾಗತ್ತೆ ಅಥವಾ ಈ ಒಂದು ಅವರ ಉಮೇದುವಾರಿಕೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಲಾಗತ್ತೆ. ಹಾಗಾಗಿ ಈ ಅಭ್ಯರ್ಥಿಗಳ ಉಮೇದುವಾರಿಕೆ ಕೂಡ ಮುಖ್ಯವಾಗಿರುವಂತಹದ್ದು. ಪಕ್ಷದ ಅಧಿಕೃತ ಪತ್ರ ಪಡೆದ ಅಭ್ಯರ್ಥಿಯು ಚುನಾವಣಾ ಪ್ರಚಾರಕ್ಕೆ ಅವರವರ ಪಕ್ಷದ ಚಿಹ್ನೆ, ಅವರವರ ನಾಯಕರುಗಳ ಬೆಂಬಲದೊಂದಿಗೆ ಶಿಬಿರದಲ್ಲಿ ಪಾಲ್ಗೊಂಡು ಮತದಾರರಲ್ಲಿ ಮತವನ್ನು ಯಾಚಿಸುವಂಥ ಒಂದು ಅನುಕೂಲ ಇದೆ. ಹಾಗಿದ್ರೆ ಮಕ್ಕಳೇ, ಯಾವುದೇ ಪಕ್ಷದಿಂದ ಗುರುತಿಸಲ್ಪಡದಂತಹ ಅಭ್ಯರ್ಥಿಗಳನ್ನು ಸ್ವತಂತ್ರ ಅಭ್ಯರ್ಥಿಗಳು ಅಂತ ಪರಿಗಣಿಸಿ ಚುನಾವಣಾ ಆಯೋಗ ಏನು ಮಾಡುತ್ತೆ, ಅವರಿಗೆ ಚಿಹ್ನೆಯನ್ನು ಕೊಡುತ್ತೆ. ಇವರು ಯಾವುದೇ ಪಕ್ಷದ ಸದಸ್ಯರುಗಳಲ್ಲ, ಇವರು ಸ್ವತಂತ್ರವಾಗಿ ನಿಲ್ಲುವಂಥವರು ಅಂತ ಹೇಳಿ ಅವರಿಗೆ ಚಿಹ್ನೆಯನ್ನು ಕೊಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಈ ರೀತಿ ನಾಮಪತ್ರಗಳನ್ನು ಸಲ್ಲಿಸಿ ಆದ ನಂತರದಲ್ಲಿ ನಾಮಪತ್ರಗಳ ಒಂದು ಪರಿಶೀಲನೆ ಆಗತ್ತೆ. ಸರಿ ಇದೆಯೋ ಇಲ್ವೋ, ಎಲ್ಲ ದಾಖಲೆಗಳನ್ನು ಇವರು ಕೊಟ್ಟಿದ್ದಾರಾ, ಮಾಹಿತಿಗಳು ಸರಿಯಾಗಿದೆಯಾ, ಈ ರೀತಿಯಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಹೋಗ್ತಾರೆ. ಅರ್ಜಿ ಸಲ್ಲಿಸಲಿಕ್ಕೆ ಸಾಮಾನ್ಯವಾಗಿ ದಿನಾಂಕ ಮುಗಿದ ನಂತರದಲ್ಲಿ ಅರ್ಜಿ ಮತ್ತು ಅದರೊಂದಿಗಿರುವ ದಾಖಲೆಗಳನ್ನು ಕಟ್ಟುನಿಟ್ಟಾಗಿ ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳ ಹೆಸರುಗಳನ್ನು ಅಂತಿಮವಾಗಿ ಈ ಚುನಾವಣಾ ಅಧಿಕಾರಿಗಳು ಇಲ್ಲಿ ಪ್ರಕಟಣೆಯನ್ನು ಮಾಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಈ ನಂತರದಲ್ಲಿ ಚುನಾವಣೆಗೆ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ, ಆಮೇಲೆ ಯಾವುದೋ ಒಂದು ಕಾರಣದಿಂದಾಗಿ ಅವರು ಉಮೇದುವಾರಿಕೆಯಿಂದ ಹಿಂಸರಿಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದನ್ನೇ ನಾವು ಉಮೇದುವಾರಿಕೆಯಿಂದ ಹಿಂಪಡೆಯುವಿಕೆ ಅಂತೇಳಿ ನಾವು ಕರಿತೀವಿ. ನಾಮಪತ್ರಗಳನ್ನು ಹಿಂದಕ್ಕೆ ಪಡೆಯುವಂಥದ್ದು. ಒಂದು ವೇಳೆ ಅರ್ಹರ ಪಟ್ಟಿ ಪ್ರಕಟಗೊಂಡ ನಂತರದಲ್ಲಿ ತಾವೊಂದು ವೇಳೆ ಹಿಂದೆ ಬರಬೇಕು, ಇಲ್ಲ ಚುನಾವಣೆಯಲ್ಲಿ ನಾನು ನಿಲ್ಲೋದಿಲ್ಲ ಅಂತ ಅವರಿಗೆ ಆಸಕ್ತಿಯನ್ನು ಕಳೆದುಕೊಂಡಲ್ಲಿ ಅವರು ಹಿಂತಿರುಗಿಸಲಿಕ್ಕೂ ಕೂಡ ದಿನಾಂಕವನ್ನು ನಿಗದಿಗೊಳಿಸಲಿರಾಗತ್ತೆ. ಅಲ್ಲಿಯವರೆಗೆ ಅದಷ್ಟರ ಒಳಗೆ ಅವರು ಉಮೇದುವಾರಿಕೆಯನ್ನು ಹಿಂಪಡಿಬೇಕಾಗತ್ತೆ. ಆಮೇಲೆ ಚುನಾವಣೆಗಳ ಒಂದು ಪ್ರಚಾರ, ಇದು ಅತ್ಯಂತ ಮುಖ್ಯವಾಗಿರುವಂತಹದ್ದು. ಚುನಾವಣೆಗಳನ್ನು ಎಲ್ಲ ರೀತಿಯಲ್ಲಿ ಯಶಸ್ವಿಯನ್ನು ಮಾಡುವಲ್ಲಿ ಈ ಚುನಾವಣಾ ಪ್ರಚಾರದ ಪಾತ್ರ ಪ್ರಮುಖವಾಗಿರುತ್ತೆ. ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಂಡ ನಂತರ ಚುನಾವಣಾ ಪ್ರಚಾರದ ಕಾರ್ಯ ಆರಂಭ ಆಗುತ್ತೆ. ಈ ರೀತಿ ಪ್ರಚಾರ ಕಾರ್ಯವು ಚುನಾವಣೆ ಯಾವಾಗ ನಡೆಯುತ್ತೋ, ಅಂದರೆ ಮತದಾನ ಯಾವಾಗ ನಡೆಯುತ್ತೋ ಆ ಮತದಾನ ನಡೆಯೋದಕ್ಕಿಂತ 48 ಗಂಟೆಗಳ ಮುಂಚಿತವಾಗಿ, ಅಂದರೆ 2 ದಿವಸಗಳ ಮುಂಚಿತವಾಗಿ ಬಹಿರಂಗ ಪ್ರಚಾರ ಇಲ್ಲಿ ಅಂತ್ಯ ಆಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಪ್ರಚಾರದ ವೇಳೆಯಲ್ಲಿ ತಮ್ಮ ಪಕ್ಷಕ್ಕೆ ಅಥವಾ ತಮಗೆ ಜಯ ತಂದು ಕೊಟ್ಟರೆ ಜನರಿಗೆ ಯಾವ ಯಾವ ಸೌಕರ್ಯಗಳನ್ನು ಒದಗಿಸ್ಕೊಡ್ತೀವಿ, ಈ ಎಲ್ಲ ವಿಚಾರಗಳನ್ನು ಈ ಚುನಾವಣಾ
ಕಣದಲ್ಲಿ ಇರುವಂತಹ ಪಕ್ಷಗಳು ತಿಳಿಸಿಕೊಡ್ತಾ ಹೋಗುತ್ತೆ. ಈ ಮತದಾರರನ್ನು ತನ್ನತ್ತ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಈ ಚುನಾವಣಾ ಸಂಬಂಧಿಸಿದಂತೆ ಪಕ್ಷಗಳು ನೀಡುವ ಭರವಸೆಯನ್ನೇ ನಾವೇನಂತ ಕರಿತೀವಿ, ಚುನಾವಣಾ ಪ್ರಣಾಳಿಕೆಗಳು ಅಂತ ಹೇಳಿ ನಾವು ಕರೆದುಕೊಂಡು ಹೋಗ್ತೀವಿ. ತಾವು ಏನು ಮಾಡ್ತೀವಿ, ಏನೇನು ಸೌಕರ್ಯಗಳನ್ನು ಒದಗಿಸ್ಕೊಡ್ತೀವಿ, ಇದನ್ನೆಲ್ಲವನ್ನು ಇಲ್ಲಿ ರಾಜಕೀಯ ಪಕ್ಷಗಳು ಜನರ ಮುಂದೆ ಇಡ್ತಾ ಹೋಗ್ತಾರೆ. ಇದನ್ನೇ ನಾವು ಚುನಾವಣಾ ಪ್ರಣಾಳಿಕೆಗಳು ಅಂತೇಳಿ ಕರಿತೀವಿ. ಈ ಒಂದು ಅವಧಿಯಲ್ಲಿ ಸಾರ್ವಜನಿಕ ಸಭೆಗಳಿರ್ಬೋದು, ಮನೆ ಮನೆಗಳಿಗೆ ತೆರಳಬಹುದಿರ್ಬೋದು, ಧ್ವಜಗಳು, ನಿಶಾನೆಗಳು, ಬಟ್ಟೆಗಳಿಂದ ತಯಾರಾದ ತೋರಣ, ಗೋಡೆ ಪತ್ರಿಕೆಗಳು, ಭಿತ್ತಿಪತ್ರಗಳು, ಕರಪತ್ರಗಳು ಇವುಗಳನ್ನು ಹಂಚೋದರ ಮೂಲಕವಾಗಿ ಚುನಾವಣೆಗಳನ್ನು ಮತ್ತಷ್ಟು ರಂಗೇರುವಂತೆ ಇಲ್ಲಿ ರಾಜಕೀಯ ಪಕ್ಷಗಳು ಮಾಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಾಗೆಯೇ ಈ ಮತದಾನದ ದಿನ ಯಾವಾಗ ಚುನಾವಣೆ ಘೋಷಣೆ ಆಗಿರುತ್ತೋ ಮತದಾನದ ದಿನ ಇಲ್ಲಿ ಅತ್ಯಂತ ಪ್ರಮುಖವಾಗಿದ್ದು, ಮತದಾನದ ದಿನ ಅಂತಂದ್ರೇನು, ಮತ ಚಲಾಯಿಸಲಿಕ್ಕೆ ನಿಗದಿಪಡಿಸಿದಂಥ ಒಂದು ದಿನ ಆಗಿರುತ್ತೆ. ಆ ದಿವಸ ಮತದಾರ ಎಲ್ಲಿ ನಿಗದಿ ಇದೆಯೋ, ತನ್ನ ಹೆಸರು ಎಲ್ಲಿ ಇದೆಯೋ ಆ ತನ್ನ ಹೆಸರು ಇದ್ದಲ್ಲಿಗೆ ಹೋಗಿ ಮತದಾನವನ್ನು ಆತ ಮಾಡಬೇಕಾಗಿರತ್ತೆ. ಹಾಗಿದ್ರೆ ಮತಗಟ್ಟೆ ಅಂತಂದರೆ ಏನು, ಏನಿಲ್ಲಿರುತ್ತೆ ಮತಗಟ್ಟೆಯಲ್ಲಿ? ನೋಡಿ ಮಕ್ಕಳೇ, ಈ ಚಿತ್ರವನ್ನು ನೋಡಿದಾಗ ಗೊತ್ತಾಗುತ್ತೆ. ನಿಮ್ಮ ಊರುಗಳಲ್ಲೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಈ ಮತಗಟ್ಟೆಗಳನ್ನು ನೀವು ನೋಡಿರ್ತೀರಿ. ಮತಗಟ್ಟೆ ಅಂತಂದ್ರೆ ಏನು? ಮತದಾನ ಮಾಡುವ ಸ್ಥಳವೆಂದರ್ಥ. ಮತದಾನವನ್ನು ಎಲ್ಲಿ ಮಾಡ್ತಾರೋ ಆ ಸ್ಥಳ ಅಂತ ಆಗತ್ತೆ. ತರಬೇತಿಯನ್ನು ಪಡೆದಂಥ ಚುನಾವಣಾ ಅಧಿಕಾರಿಗಳು ಇಲ್ಲಿ ನಿಯೋಜನೆಗೊಂಡಿರ್ತಾರೆ. ಈ ರೀತಿ ನಿಯೋಜನೆಗೊಂಡಿರುವಂತಹ ಮತಗಟ್ಟೆಗಳಲ್ಲಿ ಚುನಾವಣೆಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಈ ಮತಯಂತ್ರಗಳೇನಿವೆ, ಈ ಮತಯಂತ್ರಗಳು ಇತ್ತೀಚಿನ ದಿನಗಳಲ್ಲಿ ಚುನಾವಣೆಗಳ ಒಂದು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವಲ್ಲಿಯೂ ಕೂಡ ಪ್ರಮುಖ ಕಾರ್ಯವನ್ನು ವಹಿಸ್ತಾ ಇರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಳೆಯ ಮತಯಂತ್ರಗಳ ಬದಲಿಗೆ ಇವುಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ತಮ್ಮ ಅಭ್ಯರ್ಥಿಗಳ ಮುಂದೆ ಇರುವ ವಿದ್ಯುತ್ ಗುಂಡಿಯನ್ನು ಒತ್ತೋದ್ರ ಮೂಲಕ ತನ್ನ ಮತಗಳನ್ನು ದಾಖಲು ಮಾಡ್ಕೊಳ್ತಾ ಹೋಗ್ತಾನೆ. ಹಾಗಿದ್ರೆ ಮತಗಳ ಎಣಿಕೆ ಯಾವಾಗ ಆಗತ್ತೆ? ಮತಗಳ ಎಣಿಕೆ ನಿಗದಿತವಾದಂತಹ ಒಂದು ಸಮಯದಲ್ಲಿ ಈ ಮತ ಎಣಿಕೆ ನಡೆಯುತ್ತೆ. ಒಂದು ದಿನಾಂಕವನ್ನು ಘೋಷಣೆ ಮಾಡಿರ್ತಾರೆ ಮತಗಳ ಎಣಿಕೆಗೆ. ಆ ಸಂದರ್ಭದಲ್ಲಿ ಇಲ್ಲಿ ಚುನಾವಣೆಗಳು ನಡೆಯುತ್ತೆ. ಮಧ್ಯವರ್ತಿಗಳ ಸಮ್ಮುಖದಲ್ಲಿ ಅಧಿಕಾರಿಗಳು ಮತಗಳನ್ನು ಕೌಂಟ್ ಮಾಡ್ತಾರೆ. ಇದಾದ ನಂತರದಲ್ಲಿ ರಿಟರ್ನಿಂಗ್ ಅಧಿಕಾರಿ ಏನಿದ್ದಾನೆ ಆತ ಮತ ಎಣಿಕೆಯ ಫಲಿತಾಂಶಗಳನ್ನು ಘೋಷಣೆ ಮಾಡ್ತಾನೆ. ಯಾರಿಗೆ ಜಯ ಸಂದಿದೆ ಹೇಳೋದನ್ನು ಇಲ್ಲಿ ತಿಳಿಸ್ಕೊಡ್ತಾರೆ. ಈ ರೀತಿಯಲ್ಲಿ ಚುನಾವಣೆಗಳು ಅತ್ಯಂತ ಮಹತ್ತರವಾದಂಥ ಪಾತ್ರವನ್ನು ವಹಿಸಿವೆ. ಹಾಗಿದ್ರೆ ಈಗ ಇನ್ನೊಂದು ವಿಷಯಕ್ಕೆ ಹೋಗೋಣ ಮಕ್ಕಳೇ, ಅದೇ ರಾಜಕೀಯ ಪಕ್ಷಗಳು. ಯಾವುದೇ ಪಕ್ಷ ಇರ್ಬೋದು, ಹಲವಾರು ರಾಜಕೀಯ ಪಕ್ಷಗಳನ್ನು ನಾವು ಭಾರತದಲ್ಲಿ ಗಮನಿಸ್ಕೊಂಡು ಹೋಗ್ಬೋದು. ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳು ಅತ್ಯಂತ ಅವಶ್ಯಕ ಮತ್ತು ಅನಿವಾರ್ಯವಾಗಿ ರಾಜಕೀಯ ಪಕ್ಷಗಳು ಬೇಕೇ ಬೇಕಾಗತ್ತೆ. ರಾಜಕೀಯ ಪಕ್ಷಗಳು ಸಾಮಾಜಿಕ ಆರ್ಥಿಕ ಪ್ರಗತಿಗೋಸ್ಕರವಾಗಿ ನಿಯಮಗಳು ಮತ್ತು ಕಾನೂನುಗಳನ್ನು ಇಲ್ಲಿ ರೂಪಿಸಿರ್ತವೆ. ಹಾಗಾಗಿ ಈ ರಾಜಕೀಯ ಪಕ್ಷಗಳು ಪ್ರತಿಯೊಂದು ಸಂದರ್ಭದಲ್ಲೂ ಅಗತ್ಯತೆ ಇದೆ. ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸಂಸತ್ತಿನ ಕೆಳಮನೆ ಅಥವಾ ಲೋಕಸಭೆ, ರಾಜ್ಯ ಮಟ್ಟದಲ್ಲಿ ಕೆಳಮನೆ ಅಥವಾ ವಿಧಾನಸಭೆಗಳಲ್ಲಿ ಬಹುಮತ ಹೊಂದಿರುವ ರಾಜಕೀಯ ಪಕ್ಷ ಸರ್ಕಾರವನ್ನು ರಚಿಸುತ್ತೆ. ಮತದಾರ ತನ್ನ ಒಂದು ತೀರ್ಪನ್ನು ಕೊಡ್ತಾನೆ, ಯಾರಿಗೆ ತನ್ನ ಪರವಾಗಿ ಅಧಿಕಾರವನ್ನು ನಡೆಸಲಿಕ್ಕೆ ತಾವು ಕಳಿಸ್ಕೊಡ್ಬೇಕು. ಆ ರೀತಿಯಲ್ಲಿ ಕಳಿಸಿಕೊಟ್ಟ ನಂತರದಲ್ಲಿ ಅವರನ್ನು ಚುನಾವಣೆಗಳನ್ನು ನಡೆಸಿ ಅವರಿಲ್ಲಿ ಸರ್ಕಾರಗಳನ್ನು ರಚನೆ ಮಾಡ್ತಾರೆ. ಆ ಸರ್ಕಾರ ಜನರಿಗೆ ಬೇಕಾದಂಥ ಪೂರೈಕೆ ಮಾಡಬೇಕಾಗಿರುವಂಥ ಅವಶ್ಯಕತೆಗಳನ್ನು ಇಲ್ಲಿ ಪೂರೈಸ್ಕೊಳ್ತಾ ಹೋಗುತ್ತೆ. ಹಾಗೆಯೇ ಯಾವ ಪಕ್ಷ ಸರ್ಕಾರವನ್ನು ರಚಿಸುತ್ತದೋ ಅದನ್ನು ಆಡಳಿತ ಪಕ್ಷ ಅಂತೇಳಿ ಕರಿತೀವಿ. ಎರಡನೇ ಸ್ಥಾನವನ್ನು ಪಡೆದಂತಹ ಪಕ್ಷವನ್ನು ವಿರೋಧ ಪಕ್ಷ ಅಂತ ಕರಿತೀವಿ. ಈ ವಿರೋಧ ಪಕ್ಷ ಏನಿದೆ, ಆಡಳಿತ ಪಕ್ಷದ ಚಟುವಟಿಕೆಗಳನ್ನು ವಿಮರ್ಶೆ ಮಾಡುವಂತಹದ್ದು, ಸಲಹೆ ಸೂಚನೆಗಳನ್ನು ನೀಡುವಂತಹದ್ದು, ಈ ಕಾರ್ಯಗಳನ್ನು ಈ ವಿರೋಧ ಪಕ್ಷ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇರೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು. ಹಾಗಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಪಾತ್ರ ಇಲ್ಲಿ ಪ್ರಮುಖವಾಗಿದ್ದಾಗಿರುತ್ತೆ. ಈ ರಾಜಕೀಯ ಪಕ್ಷಗಳ ವಿಧಗಳು ಯಾವ್ದು? ಇದನ್ನು ನೋಡಿದಾಗ ಪ್ರಮುಖವಾಗಿ ನಮ್ಮಲ್ಲಿ ಎರಡು ರೀತಿಯಾದಂತಹ ರಾಜಕೀಯ ಪಕ್ಷಗಳು ನಮಗೆ ಕಂಡುಬರುತ್ತೆ. ಮೊದಲನೇದು ರಾಷ್ಟ್ರೀಯ ಪಕ್ಷಗಳು, ಎರಡನೇದು ಪ್ರಾಂತೀಯ ರಾಜಕೀಯ ಪಕ್ಷಗಳು ಅಂತೇಳಿ ನಾವು ವಿಂಗಡಣೆ ಮಾಡ್ಬೋದು. ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ತಮ್ಮ ದೇಶದ ಹಲವಾರು ರಾಜ್ಯಗಳಲ್ಲಿ ಶಾಖೆಯನ್ನು ಹೊಂದಿರುವುದನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು. ಅನೇಕ ರಾಜ್ಯಗಳಲ್ಲಿ ತನ್ನ ಶಾಖೆಯನ್ನು ಹೊಂದಿರ್ತಾವೆ ರಾಷ್ಟ್ರೀಯ ಪಕ್ಷಗಳು. ಆ ಮೂಲಕವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ಧರಿಸ್ತಾ ಹೋಗ್ತಾ ಇರುತ್ತೆ. ಹಾಗಿದ್ರೆ ಈ ರಾಷ್ಟ್ರೀಯ ಪಕ್ಷಗಳು ಯಾವ್ದು? ರಾಷ್ಟ್ರೀಯ ಪಕ್ಷಗಳಿಗೆ ಚುನಾವಣಾ ಆಯೋಗ ಮಾನ್ಯತೆಯನ್ನು ನೀಡುತ್ತೆ. ಮುಖ್ಯವಾಗಿ ಭಾರತದಲ್ಲಿ ಈಗ ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಅಂತ ಕರೆಯೋದನ್ನು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಭಾರತೀಯ ಜನತಾ ಪಕ್ಷ,
ಇವು ರಾಷ್ಟ್ರೀಯ ಪಕ್ಷಗಳು. ಇದ್ರ ಜೊತೆಗೆ ಇನ್ನೂ ಒಂದು 5-6 ರಾಜಕೀಯ ಪಕ್ಷಗಳನ್ನು ನಾವಿಲ್ಲಿ ರಾಷ್ಟ್ರೀಯ ಪಕ್ಷಗಳು ಅಂತ ಹೇಳಿ ನಾವು ಕರೆದುಕೊಂಡು ಹೋಗ್ತೀವಿ. ಹಾಗಿದ್ರೆ ಪ್ರಾದೇಶಿಕ ಪಕ್ಷಗಳು ಅಂತಂದರೆ ಯಾವುದು? ಕೆಲವೇ ರಾಜ್ಯಗಳಿಗೆ ಸೀಮಿತವಾಗಿರುವಂಥ ಪಕ್ಷಗಳನ್ನು ಪ್ರಾದೇಶಿಕ ಪಕ್ಷಗಳು ಅಂತೇಳಿ ಕರಿತೀವಿ. ಇದನ್ನು ರಾಜ್ಯಗಳ ರಾಜಕೀಯ ಪಕ್ಷಗಳು ಅಂತೇಳಿ ಕೂಡ ಕರಿತೀವಿ. ವಿಧಾನಸಭೆಯಲ್ಲಿ ಗಣನೀಯ ಸಂಖ್ಯೆಯ ಸದಸ್ಯರುಗಳನ್ನು ಹೊಂದಿರುವಂತಹ ರಾಜ್ಯ ಪಕ್ಷಗಳನ್ನು ಪ್ರಾದೇಶಿಕ ಪಕ್ಷಗಳು ಅಂತೇಳಿ ನಾವು ಕರಿತೀವಿ. ಇವು ತಮ್ಮದೇ ಆದಂಥ ಒಂದು ಸರ್ಕಾರಗಳನ್ನು ರಚನೆ ಮಾಡಿರೋದಕ್ಕೂ ಕೂಡ ಅನೇಕ ಉದಾಹರಣೆಗಳಿದೆ. ಉದಾಹರಣೆಗೆ ತಮಿಳುನಾಡಿನ DMK ಇರ್ಬೋದು, AIADMK ಇರ್ಬೋದು, ಅಸ್ಸಾಂನ ಅಸ್ಸಾಂ ಗಣ ಪರಿಷತ್ ಇರ್ಬೋದು. ಇವುಗಳೆಲ್ಲವೂ ಕೂಡ ಪ್ರಾದೇಶಿಕ ಪಕ್ಷಗಳಾಗಿದೆ. ಹಾಗೆಯೇ ಆಂಧ್ರ ಪ್ರದೇಶದ ತೆಲುಗುದೇಶಂ, ಮಹಾರಾಷ್ಟ್ರದ ಶಿವಸೇನಾ ಪಕ್ಷ, ಕರ್ನಾಟಕದ ಜಾತ್ಯತೀತ ಜನತಾದಳ ಪಕ್ಷಗಳು, ಹಾಗೆಯೇ ಸಮಾಜವಾದಿ ಪಕ್ಷಗಳು ಇವುಗಳು ಪ್ರಾದೇಶಿಕ ಪಕ್ಷಗಳಿಗೆ ಉತ್ತಮವಾದಂಥ ಉದಾಹರಣೆಗಳಾಗಿದೆ. ಅಷ್ಟೇ ಅಲ್ಲ ಮಕ್ಕಳೇ, ಇವು ತಮ್ಮದೇ ಆದಂಥ ಚಿಹ್ನೆಗಳನ್ನು ಹೊಂದಿರ್ತವೆ. ತಮ್ಮದೇ ಆದಂಥ ರಾಜಕೀಯ ಪಕ್ಷಗಳ ಚಿಹ್ನೆಗಳನ್ನು ಇವು ಹೊಂದಿರ್ತವೆ. ಅದರ ಅಡಿಯಲ್ಲಿ ಚುನಾವಣೆಗಳನ್ನು ಇವು ನಡೆಸ್ಕೊಂಡು ಹೋಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಒಂದು ವೇಳೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ದೊರೆಯದಿದ್ದಾಗ ಇವು ಪ್ರಾದೇಶಿಕ ಪಕ್ಷಗಳು ಇಲ್ಲಿ ಮಹತ್ವದ ಒಂದು ಸ್ಥಾನವನ್ನು ವಹಿಸ್ಕೊಂಡು ಹೋಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಾಗಾಗಿ ಈ ರಾಜಕೀಯ ಪಕ್ಷಗಳ ಪಾತ್ರವೂ ಕೂಡ ಇಲ್ಲಿ ಪ್ರಮುಖವಾದುದ್ದಾಗಿದೆ. ಹಾಗಿದ್ರೆ ಮಕ್ಕಳೇ, ಇವತ್ತಿನ ಒಂದು ತರಗತಿಗಳಲ್ಲಿ ನಾವು ಹೆಚ್ಚಿನ ವಿಚಾರಗಳನ್ನು ಈ ಚುನಾವಣಾ ಆಯೋಗ ಇರ್ಬೋದು, ರಾಜಕೀಯ ಪಕ್ಷಗಳ ಬಗ್ಗೆ ಇರ್ಬೋದು, ಚುನಾವಣೆಗಳ ಬಗ್ಗೆ ಇರ್ಬೋದು, ಈ ಅನೇಕ ವಿಚಾರಗಳನ್ನು ನಾವು ತಿಳಿದುಕೊಂಡ್ವಿ. ಹಾಗಿದ್ರೆ ಇವತ್ತಿನ ಕಲಿಕೆಯ ಒಂದು ಹಿನ್ನೋಟ ಪುನರ್ಮನನವನ್ನು ಮಾಡೋಣ ಮಕ್ಕಳ. ಬನ್ನಿ, ಭಾರತದ ಚುನಾವಣಾ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಆಲೋಚನೆ ಮಾಡಿ. ನಾವು ಮಾತಾಡಿದ್ದೀವಿ, ಈಗಾಗಲೇ ಕಲ್ತ್ಕೊಂಡಿದ್ದೀವಿ. ನೋಡಿ ಮಕ್ಕಳೇ, ಯಾವಾಗ ಸ್ಥಾಪನೆ ಆಯಿತು ಆಲೋಚನೆ ಮಾಡಿ. ಮಕ್ಕಳೇ, ನಿಮ್ಮ ಉತ್ತರ ಸರಿಯಾಗಿದೆ. ಭಾರತದ ಚುನಾವಣಾ ಆಯೋಗ 1950 ಜನವರಿ 25ರಂದು ಸ್ಥಾಪನೆ ಆಯಿತು. ಹಾಗೆಯೇ ಎರಡನೇ ಪ್ರಶ್ನೆ, ಚುನಾವಣಾ ಕ್ಷೇತ್ರಗಳು ಎಂದರೇನು? ಚುನಾವಣೆಯ ಉದ್ದೇಶಕ್ಕಾಗಿ ದೇಶ ಮತ್ತು ರಾಜ್ಯವನ್ನು ಚಿಕ್ಕ ಚಿಕ್ಕ ಚುನಾವಣಾ ವಿಭಾಗಗಳನ್ನಾಗಿ ವಿಭಾಗಿಸಿ ಅವುಗಳನ್ನು ಚುನಾವಣಾ ಕ್ಷೇತ್ರಗಳು ಅಂತೇಳಿ ಕರೆಯಲಾಗಿದೆ. ಹೌದಲ್ವಾ? ಹಾಗಿದ್ರೆ ಮೂರನೇ ಪ್ರಶ್ನೆ ಬನ್ನಿ, ಪ್ರಾದೇಶಿಕ ರಾಜಕೀಯ ಪಕ್ಷಗಳ ಬಗ್ಗೆ ವಿವರಿಸಿ. ಹೇಳಿ ಮಕ್ಕಳೇ ನೋಡೋಣ, ಪ್ರಾದೇಶಿಕ ರಾಜಕೀಯ ಪಕ್ಷಗಳ ಬಗ್ಗೆ ಈಗಾಗಲೇ ಬರ್ಕೊಂಡಿದ್ದೀರಿ ವಿಷಯಗಳನ್ನು, ಗೊತ್ತಾಗ್ತಾ ಇದೆ ಅಲ್ವಾ? ಬನ್ನಿ ಮಕ್ಕಳೇ, ಉತ್ತರ ನೋಡೋಣ. ಪ್ರಾದೇಶಿಕ ಪಕ್ಷಗಳನ್ನು ರಾಜ್ಯಗಳ ರಾಜಕೀಯ ಪಕ್ಷಗಳೆಂತಲೂ ಕರೆಯುತ್ತಾರೆ. ವಿಧಾನಸಭೆಯಲ್ಲಿ ಗಣನೀಯ ಸಂಖ್ಯೆಯ ಸದಸ್ಯರನ್ನು ಹೊಂದಿರುವ ರಾಜ್ಯ ಪಕ್ಷಗಳನ್ನು ಪ್ರಾದೇಶಿಕ ಪಕ್ಷಗಳೆಂದು ಮಾನ್ಯ ಮಾಡಲಾಗತ್ತೆ ಅಲ್ವಾ ಮಕ್ಕಳೇ? ಹಾಗಿದ್ರೆ ನಿಮಗೊಂದು ಕೆಲವೊಂದು ಚಟುವಟಿಕೆಗಳಿದೆ ಮಕ್ಕಳೇ, ಇಲ್ಲಿ ಆ ಚಟುವಟಿಕೆಗಳನ್ನು ಮಾಡ್ತೀರಲ್ವಾ? ಬನ್ನಿ, ಚುನಾವಣಾ ಪ್ರಕ್ರಿಯೆಯ ಕುರಿತಾಗಿ ಪ್ರಬಂಧವನ್ನು ಬರೆಯಿರಿ ಮಕ್ಕಳೇ. ಹಾಗೆಯೇ ಶಾಲಾ ಸಂಸತ್ ಚುನಾವಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರಗಳನ್ನು ಕುರಿತಾಗಿ ಚರ್ಚೆ ಮಾಡಿ. ಹಾಗೆಯೇ ಭಾರತದ ರಾಷ್ಟ್ರೀಯ ಪಕ್ಷಗಳ ಪಟ್ಟಿಯನ್ನು ನೀವು ತಯಾರು ಮಾಡ್ತಿರಲ್ವ ಮಕ್ಕಳೇ ಈ ಚಟುವಟಿಕೆಗಳನ್ನು? ಹಾಗಿದ್ರೆ ಮಕ್ಕಳೇ, ಇವತ್ತಿನ ಪಾಠದ ಕುರಿತಾದಂಥ ಗೃಹ ಕಾರ್ಯವನ್ನು ನೋಡೋಣ. ಮೊದಲನೇದು, ಚುನಾವಣಾ ಆಯೋಗದ ರಚನೆಯನ್ನು ವಿವರಿಸಿ. ಹಾಗೆಯೇ ಎರಡನೇದು, ಪ್ರಾದೇಶಿಕ ಪಕ್ಷಗಳು ಮತ್ತು ರಾಷ್ಟ್ರೀಯ ಪಕ್ಷಗಳ ವ್ಯತ್ಯಾಸಗಳೇನು? ಹಾಗೆ ಮೂರನೇದು, ಚುನಾವಣೆಯಲ್ಲಿ ಚುನಾವಣಾ ಪ್ರಚಾರದ ಮಹತ್ವವೇನು? ಹಾಗೆಯೇ ನಾಲ್ಕನೆಯದಾಗಿ, ಚುನಾವಣಾ ಪ್ರಣಾಳಿಕೆ ಅಂದರೆ ಏನು? ಈ 4 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದು ನಿಮ್ಮ ಮಾರ್ಗದರ್ಶಿ ಶಿಕ್ಷಕರುಗಳಿಗೆ ತೋರಿಸಿ ಮಕ್ಕಳೇ. ಹಾಗಿದ್ರೆ ಇದುವರೆಗೂ ಕೂಡ ಪಾಠವನ್ನು ಕೇಳಿದಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶುಭಾಶಯಗಳು ಮಕ್ಕಳೇ.